ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೋಸ್ ನೆಸ್ಟ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇದು ಗುರುವಾರದ ವ್ಲಾಗ್. ಇದು ಬರೀ ಗುರುವಾರ ಅಂತಲ್ಲ, ಒಂದು 2-3 ದಿವಸದ ದಿನದ ನನ್ನ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗಲ್ಲಿ. ಇದು ಗುರುವಾರ ನನ್ನ ನಾದಿನಿ ಮನೆಯಲ್ಲಿ ಒಂದು ಪುಟ್ಟದಾಗಿ ಒಂದು ಫಂಕ್ಷನ್ ನಡೀತು. ಅವತ್ತಿನ ಕ್ಲಿಪ್ ಇದಾಗಿರುತ್ತೆ. ಅವತ್ತು ನನ್ನ ನಾದಿನಿ ಮಗಳು ಬಾಣಂತನ ಮುಗಿಸ್ಕೊಂಡು ಅವಳನ್ನ ಮತ್ತೆ ಅವ್ರ ಮನೆಗೆ ಕಳಿಸೋವಂಥ ಶಾಸ್ತ್ರ ಇತ್ತು. ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡಿದ್ದೀವಿ. ಇಲ್ಲೆಲ್ಲ ಸೇರಿ ಎಲ್ಲ ಅಡುಗೆ ಕೂಡ ಮಾಡ್ಕೊಂಡಿದ್ದೀವಿ. ಅವರು ಬಂದಿದ ತಕ್ಷಣ ಅವ್ರಿಗೆಲ್ಲ ಜ್ಯೂಸ್ ಕೊಟ್ಟರೆ ಅಡುಗೆ ಎಲ್ಲ ರೆಡಿ ಆಗುತ್ತೆ. ಒಬ್ಬಟ್ಟು ಅಡುಗೆ ಮಾಡಿಕೊಂಡು ಇದೆಲ್ಲ ಕೂಡ ಎಲ್ಲ ಪ್ರಿಪ್ರೇಷನ್ ಕೂಡ ಮಾಡ್ಕೊತಾ ಇದ್ದಾರೆ. ಎಲ್ಲ ಬಜ್ಜಿ ನೀವೇ ಖಾಲಿ ಮಾಡಬೇಡಿ, ನಮಗೊಂದು ಉಳಿಸಿ ಲಾಸ್ಟಲ್ಲಿ ಆಯಿತಾ? ಒಬ್ಬಟ್ಟು ಸಾಕು. ನೀವು ಮಾಡಿರೋ ಸೈಜ್ ಒಂದೊಂದು ಶುಚಿ ಶುಚಿ ಬಾಯ್ ಹಾಳೆಲ್ಲ ಬಾಯ್ ಹೇಳ್ಬೇಕೀಗ. ಅಡುಗೆ ಎಲ್ಲ ಮಾಡಿ ಬಂದಿದ್ದ ಗೆಸ್ಟ್ಗೆಲ್ಲ ಬಡಿಸಿ ಇವಾಗ ನಾವು ಊಟಕ್ಕೆ ಕೂತ್ಕೋತಾ ಇದ್ದೀವಿ. ಇದಿಷ್ಟು ಡಿಶ್ಗಳನ್ನ ನಾವು ಮಾಡಿದ್ವಿ. ಒಬ್ಬಟ್ಟು, ಗೊಜ್ಜು, ಕೋಸಂಬರಿ, ಪಲ್ಯ, ಹಾಗೆ ಹಪ್ಪಳ, ಉಪ್ಪಿನಕಾಯಿ, ಪಲ್ಯ, ಮತ್ತು ಅನ್ನ, ಇನ್ನೊಂದು ಒಬ್ಬಟ್ಟು ಸಾರು, ಈ ಥರ ಎಲ್ಲ ಇಷ್ಟು ಡಿಶ್ಗಳನ್ನ ರೆಡಿ ಮಾಡಿದ್ವಿ. ಎಲ್ರಿಗೂ ಅವ್ರಿಗೆಲ್ಲ ಊಟ ಬಡಿಸಿದ ನಂತರ ನಾವು ಊಟ ಮಾಡಿದ್ವಿ. ಎಲ್ಲ ಮುಗಿಸಿದ ನಂತರ ನಮ್ಮ ಸುಚಿನೂ ಕೂಡ ಹೊರಟು. ಸುಚಿ ಅಂದರೆ ನನ್ನ ಮಗಳು ಕೂಡ ಪಾಪು ಜೊತೆ ಹೊರಟು. ಅದೊಂದು ಎಮೋಷ್ನಲ್ ಟೈಮ್ ಅಂತಲೇ ಹೇಳ್ಬೋದು. ಇಷ್ಟಿನ ಗಂಟ ಮಗಳು ಮೊಮ್ಮಗು ಎಲ್ಲರೂ ಜೊತೆಗಿರ್ತಾರೆ. ಸೊ ಅವಾಗ ಹೋಗ್ಬೇಕಾದ್ರೆ ಮೊಮ್ಮಗು ಮಿಸ್ ಮಾಡ್ಕೋತಾ ಇದ್ರು. ನಂತರ ಇದು ಅವ್ರ ಮನೇಲಿ ವೆಲ್ಕಮ್ ಮಾಡಿದಂತಹ ರೀತಿ. ಅವ್ರ ಮನೆಗೆ ಹೋದಾಗ ಈ ಥರ ಹೂವನ್ನೆಲ್ಲ ಹಾಕಿ ಪಾಪುನ ಅವ್ರ ಮನೇಲಿ ವೆಲ್ಕಮ್ ಮಾಡಿದರು. ಅದನ್ನು ನನಗೆ ಆ ವಿಡಿಯೋ ಕ್ಲಿಪ್ನ ಶೇರ್ ಮಾಡಿಸ್ಕೊಂಡು ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ಈ ಥರ ಎಲ್ಲ ತುಂಬ ಟ್ರೆಂಡಿಂಗ್ ನಡೀತಿದೆ. ಈ ಥರ ಎಲ್ಲ ಮದುಮಗಳು ಮನೆಗೆ ಬಂದಾಗ ವೆಲ್ಕಮ್ ಮಾಡೋದು, ಅಥವಾ ಪಾಪು ಹೊಸದಾಗಿ ಅವ್ರ ಮನೆಗೆ ಹೋದಾಗ ವೆಲ್ಕಮ್ ಮಾಡೋದು, ಇದೆಲ್ಲ ಇವಾಗೆಲ್ಲ ಕಾಮನ್ ಆಗಿದೆ. ಮತ್ತು ಟ್ರೆಂಡಿಂಗಲ್ಲಿರೋವಂತಹ ಕೆಲವೊಂದು ಪದ್ಧತಿಗಳು ಅಂತಲೇ ಹೇಳ್ಬೋದು. ಈ ಥರ ಪಾಪನ ಅವ್ರ ಮನೇಲೂ ಕೂಡ ವೆಲ್ಕಮ್ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಅನಿಸ್ತಿದೆ ಅಲ್ಲ. ಇದಿಷ್ಟು ಅವತ್ತಿನ ವಿಡಿಯೋ ಆಗಿತ್ತು. ನೆಕ್ಸ್ಟು ನಾನು ಇನ್ನೊಂದು 2 ದಿವಸ ನಾನು ವೀಡಿಯೋನೇ ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟು ಇದು ಮಂಡೇ ಅಂತಲೇ ಹೇಳ್ಬೋದು. ನಾನು ಸಂಡೇ ನಂದಿ ಬೆಟ್ಟಕ್ಕೆ ಹೋಗಿದ್ದು, ನನ್ನ ಮಗಳು ಔಟಿಂಗ್ ಕರ್ಕೊಂಡು ಹೋಗಿದ್ದು, ಅದರಲ್ಲೆಲ್ಲ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದು ಬಂದು ಮಂಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಮಂಡೇ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿದ ನಂತರ ಒಂದಷ್ಟು ವೆಜಿಟೇಬಲ್ಸ್ ಎಲ್ಲ ತೊಗೊಬಂದಿದ್ರು ಹಸ್ಬೆಂಡು. ಸೊ ಹಾಗಾಗಿ ಅದನ್ನೆಲ್ಲ ಸೆಟ್ರಿಗೇಟ್ ಮಾಡಿ ಎಲ್ಲನೂ ಎತ್ತಿಟ್ಕೊಳ್ಳೋಣ ಅಂತೇಳಿ ಎಲ್ಲನೂ ಎತ್ತಿಟ್ಕೊತಾ ಇದ್ದೆ. ಇತ್ತೀಚೆಗೆ ತರಕಾರಿಗಳು ಬೆಳೆಸೋದೇ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಯಾಕಂತಂದರೆ ಇವಾಗೆಲ್ಲ ತೊಗರಿಕಾಯಿ, ಈ ಥರ ತರಗುಣಿಕಾಯಿ, ಈ ಥರದ್ದೆಲ್ಲ ಹಸಿ ಕಾಯಿ ಬಂದಿರೋದ್ರಿಂದ ಅಷ್ಟು ತರಕಾರಿಗಳು ಬೇಕು ಅಂತ ಅನಿಸೋದಿಲ್ಲ. ಬೇರೆ ಜಾಸ್ತಿ ಸಾಂಬಾರಿಗಾಗಲಿ ಉಪ್ಸಾರಿಗಾಗಲಿ ಅದನ್ನೇ ಉಪಯೋಗಿಸ್ಬಿಡ್ತೀವಿ. ಸೊ ಆದರೂ ಈಗ ಸ್ವಲ್ಪ ತರಕಾರಿ ತೊಗೊಂಬನ್ನಿ ಅಂತ ಹೇಳಿದ್ದೆ. ಹಾಗಾಗಿ ತೊಗೊಂಡು ಬಂದಿದ್ರು ಸ್ವಲ್ಪ ಬದನೆಕಾಯಿ, ಕ್ಯಾಪ್ಸಿಕಮ್ಮು, ಹಾಗೆ ಮೂಲಂಗಿ, ಮತ್ತು ಬಜ್ಜಿ ಮೆಣಸಿನ್ಕಾಯಿ, ಒಂದಷ್ಟು ಸ್ವಲ್ಪ ಆಲೂಗೆಡ್ಡೆ, ಈ ಥರದ್ದೆಲ್ಲ ತೊಗೊಂಡು ಬಂದಿದ್ರು. ಮನೆಗೆ ಸ್ವಲ್ಪನಾದ್ರು ತರಕಾರಿ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಬೆಳಗ್ಗೆ ಟಿಫನ್ಗಾದ್ರೂ ತರಕಾರಿ ಬೇಕಾಗುತ್ತಲ್ವ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ತರಕಾರಿಗಳನ್ನ ತರಿಸ್ಕೊಂಡಿದ್ದೆ. ತುಂಬ ಜಾಸ್ತಿ ಏನು ತರಿಸ್ಕೊಳ್ಳಿಲ್ಲ, ಸ್ವಲ್ಪನೇ ತರಿಸ್ಕೊಂಡಿದ್ದೆ. ಯಾಕಂದರೆ ಬೇಗ ಹಾಳಾಗ್ಬಿಡುತ್ತೆ. ಫ್ರಿಜ್ಜಲ್ಲಿಟ್ಟರೂ ಕೂಡ ಈ ಕ್ಯಾಪ್ಸಿಕಮ್ ಈ ಥರದ್ದೆಲ್ಲ ಜಾಸ್ತಿ ದಿವಸ ಇರೋದಿಲ್ಲ, ಬೇಗನೆ ಹಾಳಾಗ್ಬಿಡುತ್ತೆ. 1 ವಾರ ಇರುತ್ತೆ ಅಷ್ಟೇ ಕ್ಯಾಪ್ಸಿಕಮ್ಮು. ತುಂಬ ದಿವಸ ಇಡೋಕ್ಕೆ ಹೋದ್ರೆ ಏನಾಗುತ್ತೆ, ಕೊಳ್ತೋದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಕಡಿಮೆನೇ ತರಿಸ್ಕೊತಾನೆ. ಯಾಕಂದರೆ ನಮಗೇನು ಮಾರ್ಕೆಟ್ ತುಂಬ ದೂರನೇ ಇಲ್ಲ, ತುಂಬ ಹತ್ರನೇ ಇರೋದ್ರಿಂದ ನಮ್ಗೆ ಎಷ್ಟು ಬೇಕು ಅಷ್ಟು ತರಕಾರಿನ ತರಿಸ್ಕೊತಾನೆ ಫ್ರೆಶ್ಶಾಗಿ. ನಮ್ಗೆ ಯಾವಾಗ ಬೇಕು ಅವಾಗ ಹೋಗಿ ತೊಗೊಂಬರ್ಬೋದಲ್ವ. ಸೊ ಹಾಗಾಗಿ ತುಂಬ ಜಾಸ್ತಿ ತರಕಾರಿ ಯಾವಾಗಲೂ ತರಿಸಿಟ್ಕೊಳ್ಳಲ್ಲ ಇತ್ತೀಚೆಗಂತೂ. ಮೊದಲೆಲ್ಲ ಜಾಸ್ತಿ ಒಂದು ತೂಕ ತಂದುಬಿಡೋರು. ಒಂದು ತೂಕ ಮೀನ್ಸ್ 2.5 kg ಒಂದೊಂದು. ಅಷ್ಟೊಂದು ತೊಗೊಬಂದಾಗ ನಾವು ಊರಲ್ಲಿದ್ದಾಗೆಲ್ಲ ಹಂಗೆ ತರಿಸ್ಬಿಡ್ತಿದ್ವಿ. ಯಾಕಂದರೆ ಯಾವಾಗಲೂ ರೆಗ್ಯುಲರಾಗಿ ಹೋಗಿ ತರಕಾರಿ ತೊಗೊಂಬರೋಕೆ ಆಗ್ತಿರ್ಲಿಲ್ಲ ಅಂತ ಹೇಳಿ ಅವಾಗೆಲ್ಲ ಆ ಥರ ತರಿಸ್ಕೊತಾ ಇದ್ವಿ. ಇವಾಗೆಲ್ಲ ಏನಿಲ್ಲ, ನಾನು ಅರ್ಧ kg ತೊಗೊಬಂದ್ರೂ ಅರ್ಧ kgನಾದ್ರೂ ಅಷ್ಟೇ, ಜಾಸ್ತಿ ಅರ್ಧ kg 1 kg ಇದರಲ್ಲೇ ತರಿಸ್ಕೊತೀನಿ. ತರಕಾರಿ ಎಲ್ಲ ಎತ್ತಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ನಂತರ ನಾಳೆ ಅಂದರೆ ಮಂಗಳವಾರ ಒಂದು ಫಂಕ್ಷನ್ ಇದೆ, ಬೀಗ್ರೂಟ ಇದೆ. ಈಗಾಗಲೇ ಮದುವೆ ಎಲ್ಲ 1 ತಿಂಗಳಿಂದನೇ ಆಗಿತ್ತು. ಕಾರ್ತಿಕ ಮಾಸದಲ್ಲಿ ಮದುವೆ ಆಗಿರೋವಂಥದ್ದು. ಸೊ ಕಾರ್ತಿಕ ಮಾಸದಲ್ಲಿ ಯಾರೂ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿ ಇವಾಗ ಷಷ್ಠಿ ಎಲ್ಲ ಮುಗಿಸ್ಕೊಂಡು ಇವಾಗ ನೆರವಿ ಅಂದರೆ ಬೀಗ್ರೂಟನ ಅರೇಂಜ್ ಮಾಡಿರೋವಂಥದ್ದು. ನಾನು ಆ್ಯಕ್ಚುಲಿ ಆವಾಗ ವೀಡಿಯೋ ಏನು ಮಾಡೋಕ್ಕಾಗಲಿಲ್ಲ ಮದುವೆದೆಲ್ಲ.
ಅವಾಗೊಂದು ಸ್ವಲ್ಪ ದಿವಸ ನನಗೂ ಯಾಕೋ ಸ್ವಲ್ಪ ಬೇಜಾರಾಗಿ ಒಂದಷ್ಟು ದಿವಸ ವೀಡಿಯೋಸ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಆವಾಗ ನಾನು ಯಾವುದೇ ವೀಡಿಯೋನ ನಾನು ಶೇರ್ ಮಾಡಿರಲಿಲ್ಲ, ಮದುವೆ ವೀಡಿಯೋಗಳನ್ನೆಲ್ಲ. ಸೊ ಇವಾಗ ಅದೇ ಮದುವೆ ನೆರವಿ ಇದೆ ನಾಳೆ, ಅಂದರೆ ಬೀಗ್ರೂಟ ಇದೆ. ಸೊ ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿ ಒಂದು ಸ್ಯಾರಿ ತರಿಸ್ಕೊಂಡಿದ್ದೆ. ಆ ಸ್ಯಾರಿದು ನಾನು ಇಲ್ಲಿ ಫಾಲ್ ಹಾಕ್ಕೊತಾ ಇದ್ದೀನಿ. ನಾನು ನನ್ನ ಸ್ಯಾರಿಗಳನ್ನ ಅಂದರೆ ರೇಷ್ಮೆ ಸೀರೆ ಒಂದು ಬಿಟ್ಟು ಇನ್ನು ಮಿಕ್ಕಿದ ನನ್ನ ಸ್ಯಾರೀಸ್ಗಳೆಲ್ಲ ಏನಿದೆ ಅದ್ರದ್ದು ಏನೇ ಕೆಲಸ ಇದ್ದರೆ ಅದನ್ನು ನಾನೇ ಮಾಡ್ಕೊತೀನಿ. ಫಾಲ್ ಆಗಿರ್ಬೋದು ಅಥವಾ ಬ್ಲೌಸ್ ಆಗಿರ್ಬೋದು ಆಲ್ಮೋಸ್ಟ್ ನಾನೇ ಸ್ಟಿಚಿಂಗ್ ಮಾಡ್ಕೊತೀನಿ. ಅದೊಂದು ಖುಷಿ ಇರುತ್ತೆ. ನಾನು ಮಾಡ್ಕೊಂಡಾಗ ನನ್ನ ಬ್ಲೌಸ್ಗಳು ನಾನೇ ಸ್ಟಿಚ್ ಮಾಡ್ಕೊಂಡಾಗ ನನಗೊಂಥರ ಖುಷಿ ಅನಿಸುತ್ತೆ. ಬೇರೆ ಬೇರೆ ಡಿಸೈನ್ಸ್ಗಳೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಮತ್ತು ಅದೆಲ್ಲ ಯಾವುದೇ ವೆಬ್ಸೈಟ್ಗಳಾಗಿರ್ಬೋದು ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಬೇಕು ನಮ್ಗೆ ಅದೆಲ್ಲ ಸಿಗ್ತಾ ಇರುತ್ತೆ. ಇದು ಒಂಥರ ನನಗೆ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು. ಸೋಷಿಯಲ್ ಮೀಡ್ಯಾನ ಈ ಥರ ಒಂದು ಒಳ್ಳೆ ರೀತಿಲಿ ಉಪಯೋಗಿಸ್ಕೊತಾ ಇದ್ದೀನಿ ಅನ್ನೋ ಒಂಥರ ಒಂದು ಖುಷಿನೂ ಕೂಡ ನನಗೆ ಇದೆ. ನೋಡಿ ಈ ರೀತಿ ನಾನು ರೆಡಿ ಫಾಲ್ನೆಲ್ಲ ಹಾಕ್ಕೊಂಡು ನಾಳೆ ಮದುವೆಗೆ ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಬ್ಲೌಸೆಲ್ಲ ಆಗಲೇ ಸ್ಟಿಚ್ ಮಾಡ್ಕೊಂಡಿದ್ದೆ, ಬಟ್ ಈ ಸ್ಯಾರಿ ಫಾಲ್ ಹಾಕೋದಕ್ಕೆ ನನಗೆ ಟೈಮೇ ಆಗಿರಲಿಲ್ಲ. ಸೊ ಇವತ್ತು ಹಾಕೊಂಬಿಡೋಣ ಅಂತೇಳಿ ಸ್ಯಾರಿ ಫಾಲ್ನೆಲ್ಲ ನೀಟಾಗಿ ಹಾಕೊಂಡ್ಬಿಡ್ತಾ ಇದ್ದೀನಿ. ತುಂಬ ಫಾಲ್ ಹಾಕೋದೇನು ತುಂಬ ಈಸಿ. ನಾನು ಎಮ್ಮಿಂಗೆಲ್ಲ ಮಾಡೋದಕ್ಕೆ ಹೋಗಲ್ಲ, ಎರಡೂ ಸೈಡು ಸ್ಟಿಚ್ಚೇ ಮಾಡಿಬಿಡ್ತೀನಿ. ಯಾಕಂತಂದರೆ ಅದು ಎಮ್ಮಿಂಗ್ ಮಾಡೋಕ್ಕೋದ್ರೆ ಒಂದೊಂದ್ಸಲ ಅದು ಬಿಚ್ಚೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ಸ್ಟಿಚ್ ಮಾಡಿಬಿಟ್ರೆ ಸ್ಯಾರಿ ಇರೋವ್ರಿಗೂ ಕೂಡ ಅದು ಬಿಚ್ಚೋಗೋದಿಲ್ಲ. ಅಕಸ್ಮಾತ್ ಬಿಚ್ಚೋದ್ರೂ ಒಂದು ಸ್ಟಿಚ್ ಮಾಡ್ಕೊಬೋದು. ಆದರೆ ಹೆಮ್ಮಿಂಗ್ ಆ ಥರ ಅಲ್ಲ, ಹೆಮ್ಮಿಂಗ್ ಅಂತೂ ಆವಾಗವಾಗ ಬಿಚ್ಚೋಗ್ತಾನೆ ಇರುತ್ತೆ. ಸೊ ಹಾಗಾಗಿ ಈ ಥರ ಸ್ಟಿಚ್ ಮಾಡ್ಕೊಬಿಟ್ರೆ ಬೆಟರು ಅಂತ ಅನಿಸುತ್ತೆ. ಈ ಸ್ಯಾರಿನ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಯಾರಿ ಬೈ ವರಹಿ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇದನ್ನು ತರಿಸ್ಕೊಂಡಿದ್ದೆ. ಇದು ಒಂಥರ ಇಷ್ಟ ಆಗಿತ್ತು ನನಗೆ. ಬ್ಲ್ಯಾಕ್ ಸ್ಯಾರಿನೇ ಬೇಕು ಅಂತ ನಾನು ಸರ್ಚ್ ಮಾಡ್ತಿದ್ದಾಗ ನನಗೆ ಈ ಸ್ಯಾರಿ ಸಿಕ್ತು. ಸೊ ಹಾಗಾಗಿ ಅವ್ರ ಕಡೆಯಿಂದ ನಾನು ಈ ಸ್ಯಾರಿನ ತರಿಸ್ಕೊಂಡೆ. ಇದು ಯಾವುದು ಪ್ರಮೋಷನ್ ಅಂತ ಏನಲ್ಲ, ನಾನು ನಿಮ್ಗೆ ಹೇಳಬೇಕು ಅನಿಸ್ತು. ಸೊ ಹಾಗಾಗಿ ನಾನು ಅವರಿಂದ ತರಿಸ್ಕೊಂಡಿರೋವಂಥದ್ದು. ತುಂಬ ಇಷ್ಟ ಆಯಿತು ಅಂತನೂ ಅಲ್ಲ, ಓಕೆ ಆಗಿದೆ ಸ್ಯಾರಿ. ಈ ಸ್ಯಾರಿ ಪ್ರೈಸ್ ಬಂದು 2200 ರುಪೀಸು. ಚೆನ್ನಾಗಿದೆ ಸೀರೆ ಮಾತ್ರ ನಾನು ಹೇಳ್ದಂಗೆ ಕೇಳೋ ಅಷ್ಟು ಒಳ್ಳೆ ಸೀರೆ. ಅಂದರೆ ನಾನು ಹೇಗೆ ಉಟ್ಕೊತೀನೋ ಆ ರೀತಿ ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳೋ ಅಂಥ ಕ್ಲಾತ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಉಟ್ಕೊಂಡಾಗ ತುಂಬ ಚೆನ್ನಾಗಿ ಅನ್ನಿಸ್ತು ಸ್ಯಾರಿ. ಅದಕ್ಕಿಂತ ಮುಂಚೆ ಏನೋ ಒಂಥರ ಬೇಡ ಏನೋ ತೊಗೊಬಿಟ್ನಲ್ಲ, ಉಟ್ಕೊಬೇಕಲ್ಲ ಅನ್ನೋ ಥರ ಇತ್ತು. ಆದರೆ ಉಟ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ಇಷ್ಟ ಆಯಿತು ಸ್ಯಾರಿನೂ ಕೂಡ. ಓಕೆ ಆ ಥರ ಇದೆ. ತುಂಬಾ ಇಷ್ಟ ಆಯಿತು ಅಂತನೂ ಅಲ್ಲ, ಅಥವಾ ತುಂಬ ಇಷ್ಟ ಇಲ್ಲ ಅಂತನೂ ಇಲ್ಲ, ಆ ಥರ ಇದೆ. ಈ ರೀತಿ ಸ್ಯಾರಿನ ಫಾಲೆಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಬ್ಲೌಸ್ ಈಗಾಗಲೇ ಸ್ಟಿಚ್ ಮಾಡ್ಕೊಂಡಿರೋದ್ರಿಂದ ಸ್ಯಾರಿ ಫಾಲ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಾಳೆ ನೆರವಿಗೆ ಹೋಗೋದ್ರಿಂದ ನಾಳೆ ಎಲ್ಲರೂ ಕೂಡ ನಮ್ಮ ಮನೆಗೆ ಬರ್ತಿದ್ದಾರೆ. ನನ್ನ ಹೋರ್ಗೀತೆ ಆಗಿರ್ಬೋದು, ನನ್ನ ನಾದಿನಿ ಮಗಳು ಸುಚ್ಚಿ ಎಲ್ಲರೂ ಕೂಡ ಇಲ್ಲೇ ಬರ್ತಿದ್ದಾರೆ. ಸೊ ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದು ರೆಡಿ ಆಗೋಣ ಅಂತೇಳಿ ಎಲ್ಲನೂ ಕೂಡ ಇವಾಗ ರೆಡಿ ಮಾಡಿ. ನೋಡಿ ಸ್ಯಾರಿ ಪ್ಯಾಟ್ರನ್ ಬಂದು ಈ ರೀತಿ ಇದೆ, ಸ್ವಲ್ಪ ಪೋಷಂಪಲ್ಲಿ ಪ್ಯಾಟ್ರನ್ ಇದು. ಇದಿಷ್ಟು ಮಂಡೇ ಬ್ಲಾಗ್. ಆದರೆ ನೆಕ್ಸ್ಟ್ ಡೇ ಬಂದು ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನೇಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತು ಒಂದು ಫಂಕ್ಷನ್ ಇದೆ, ಬೀಗ್ರೂಟ. ಸೊ ಹಾಗಾಗಿ ಎಲ್ಲರೂ ಹೋಗ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ. ನನ್ನ ನಾದಿನಿ ಮಕ್ಕಳು, ಅದೊಂದು ಪುಟ್ಟು ಪಾಪು, ನಮ್ಮ ಅತ್ತೆ ಎಲ್ಲರೂ ಕೂಡ ಬಂದಿದ್ದಾರೆ. ಈಗಾಗಲೇ ಕೇಳಿಸ್ತಾ ಇರ್ಬೋದು, ತುಂಬ ಸೌಂಡ್ ಆಗ್ತಿದೆ. ಈಗ ಎಲ್ಲರೂ ಕೂಡ ನೆರವಿಗೆ ಹೋಗ್ತಾ ಇದ್ದೀವಿ. ನೆರವಿ ನಮ್ಮ ಕಡೆ ಎಲ್ಲ ಬೀಗ್ರೂಟಕ್ಕೆ ನೆರವಿ ಅಂತಲೇ ಹೇಳ್ತೀವಿ. ಸೊ ಹಾಗಾಗಿ ಈಗೆಲ್ಲರೂ ನೆರವಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ನೋಡೋಣ, ಸಾಧ್ಯ ಆದರೆ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡ್ಕೊಳ್ಳೋಣ. ಈಗಾಗಲೇ ಬೆಳಗ್ಗೆ ತಿಂಡಿಗೆ ಅಂತೇಳಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ, ಅದನ್ನು ತಿಂದು ಪೂಜೆ ಎಲ್ಲ ಮುಗಿಸಿ ಎಲ್ಲ ಕೆಲಸನೂ ಕೂಡ ಆಯಿತು. ಇವಾಗ ರೆಡಿಯಾಗಿದ್ದಾಗಿದೆ. ಇದು ನನ್ನ ಔಟ್ಫಿಟ್ ಹೇಗಿದೆ, ಈ ಥರ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲರೂ ರೆಡಿಯಾಗಿದ್ದಾರೆ. ನಮ್ಮ ಅತ್ತೆ, ನನ್ನ ನಾದಿನಿ, ನನ್ನ ಓರ್ಗಿತ್ತಿ, ನನ್ನ ನಾದಿನಿ ಮಗಳು ಮತ್ತು ನಮ್ಮ ಸೂಜಿ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಇವಾಗ ನಾವು ರೀಚ್ ಆಗಿದ್ದೀವಿ. ಒಂದು ಇಲ್ಲಿ ರೆಸಾರ್ಟಲ್ಲಿ ಮಾಡಿರೋವಂಥದ್ದು ಇದು ನೆರವಿ. ಸೊ ಹಾಗಾಗಿ ಅಲ್ಲಿ ರೀಚ್ ಆದ್ವಿ. ನೋಡಿ ನನ್ನ ನಾದಿನಿ ಮಗಳು ಮತ್ತು ಅವಳ ಪಾಪು ಮತ್ತು ನಮ್ಮ ಸೂವಿ ಅನ್ವಿ ಎಲ್ಲರೂ ಕೂಡ ಇದ್ದಾರೆ. ಹಾಗೆ ಇಲ್ಲಿ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ನೋಡಿ ಎಲ್ಲರೂ ಕೂಡ ಅಂದರೆ ಹುಡುಗನ ಅಮ್ಮ, ಅವ್ರ ಚಿಕ್ಕಮ್ಮ, ಅವ್ರ ತಂಗಿ, ಅವ್ರ ಅತ್ತೆ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಇದು ಬಂದು ಸಂತು ತಂಗಿ, ಅಂದರೆ ಈ ಮದುವೆ ಆಗ್ತಿದೆಯಲ್ಲ ಹುಡುಗ ಅವನ ತಂಗಿ ಇದು. ಈ ಥರ ಎಲ್ಲರೂ ಕೂಡ ಒಂದು ಕಡೆ ಕೂತ್ಕೊಂಡಿದ್ವಿ.
ಈಗ ಎಲ್ಲೋದ್ರೂ ಕೂಡ ನಾನು ವೀಡಿಯೋ ಶೂಟ್ ಮಾಡಲೇಬೇಕು ಅಂತ ಅನಿಸ್ತಾ ಯಾಕಂದರೆ ನನಗೆ ಏನಾದ್ರು ಒಂದು ಕಂಟೆಂಟ್ ಬೇಕೇ ಬೇಕು ವೀಡಿಯೋಗೆ ಹಾಕೋದಕ್ಕೆ ಅಂತ ಸೊ ಹಾಗಾಗಿ ಆಗ್ತಾಯಿದೆ. ಇದು ಬಂದು ರಂಜಿತಾ ಅವರ ಅಂದರೆ ಹುಡುಗನ ತಂಗಿನ ಮತ್ತು ಫ್ಯಾಮಿಲಿ ಇಲ್ಲ ಅವ್ರ ಫ್ರೆಂಡ್ ಅವ್ರಿಗೆ ನಾನು ಮೊದಲೇ ಗೊತ್ತಿತ್ತಂತೆ ಅಂದರೆ ನನ್ನ ಸಬ್ಸ್ಕ್ರೈಬರ್ ಅಂತ ಅವರು ಅಂತ ಹೇಳ್ತಿದ್ರು. ನನ್ನ ಫ್ರೆಂಡ್ ಸಬ್ಸ್ಕ್ರೈಬರು ಅಂತ ಹೇಳಿ ತುಂಬ ಖುಷಿ ಆಯಿತು ಅದನ್ನು ಇಲ್ಲಿದೆ ಅಲ್ಲಿಗೆ ಅಂತೇಳಿ ಅಮ್ಮ ಅಪ್ಪಾಜಿ ಮತ್ತು ಪಾಪನೂ ಕೂಡ ಬಂದಿದ್ದ. ಪಾಪ ಅಮ್ಮ ಊಟಕ್ಕೆ ಹೋಗಿದ್ದಾರೆ, ಇಲ್ಲಿ ಅಪ್ಪಾಜಿ ಮತ್ತು ಪಾಪು ಇದ್ದಾರೆ. ಒಬ್ಬರು ಊಟಕ್ಕೆ ಹೋಗಿದ್ದು ಒಬ್ಬರು ಪಾಪನ ಕರ್ಕೊಂಡಿದ್ರು. ಈ ಥರ ಬಿಗ್ ಊಟದಲ್ಲಿ ನಾವು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಬೆಳಗ್ಗೆ ಸುಮಾರು 11 ಗಂಟೆ ಹೋಗಿದ್ದಕ್ಕೆ ಮನೆಗೆ ಬರೋಷ್ಟರಲ್ಲಿ 4:30-5 ಗಂಟೆ ಆಯಿತು. ಇದಿಷ್ಟು ಕೂಡ ಅವತ್ತು ಶೂಟ್ ಮಾಡ್ಕೊಂಡಿರೋವಂಥದ್ದಾಗಿತ್ತು. ಈ ವ್ಲಾಗ್ ಏನಾದ್ರು ಸ್ವಲ್ಪನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತು ನಾನು ಹೋಗಿ ಬರಲಾ. ಬಾಯ್.